ಐನಾಪುರ ಶಾಂತಿಸಾಗರ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ. ಅಕ್ಷರ ಕಲಿಯುವುದು ಮಾತ್ರ ಶಿಕ್ಷಣವಲ್ಲ, ಶಿಸ್ತು ಮತ್ತು ಸಂಸ್ಕಾರ ಕಲಿಸುವುದು ನಿಜವಾದ ಶಿಕ್ಷಣ ಎಂದು ಕಾಗವಾಡ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಹೇಳಿದರು. ಅವರು ಶುಕ್ರವಾರ ಐನಾಪುರ ಪಟ್ಟಣದ ಶಾಂತಿಸಾಗರ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ್ದ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಅಕ್ಷರ ಕಲಿತವರು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು, ಆದರೆ ಶಿಸ್ತು ಮತ್ತು ಸಂಸ್ಕಾರ ಕಲಿತವರು ತಮ್ಮ ಭವಿಷ್ಯದ ಜೊತೆ ಇತರರಿಗೆ ಆದರ್ಶರಾಗಿರುತ್ತಾರೆ. ನಾವು ಕಲಿತ ವಿದ್ಯೆ ಮತ್ತು ಸಂಸ್ಕಾರ ಮಾತ್ರ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತೆ. ದಿವಂಗತ ರವೀಂದ್ರ ಗಾಣಿಗೇರ್ ಅವರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅಕ್ಷರ ಜ್ಞಾನದ ಜೊತೆಗೆ ಶಿಸ್ತು ಸಂಸ್ಕಾರವನ್ನು ಕಲಿಯುತ್ತಿರುವ ಈ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದರು. ಸಂಸ್ಥೆಯ ಅಧ್ಯಕ್ಷ ಅರುಣ್ ಗಾಣಿಗೇರ್ ಮಾತನಾಡಿ, ನಿರ್ದಿಷ್ಟ ಗುರಿ ಇದ್ದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ. ಇಂದು ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡುತ್ತಿಲ್ಲ, ಬದಲಾಗಿ ಮೊಬೈಲ್ ನೀಡುತ್ತಿದ್ದಾರೆ. ಇದರಿಂದ ಮಕ್ಕಳು ಹಾಳಾಗುತ್ತಿದ್ದಾರೆ. ಆದರೆ ನಮ್ಮ ಶಾಲೆಯಲ್ಲಿ ಕಡಿವಾಣ ಹಾಕಿದ್ದು ಮಕ್ಕಳ ಕೈಗೆ ಮೊಬೈಲ್ ಕೊಡಬಾರದು ಎಂದು ಪ್ರತಿಯೊಬ್ಬ ಪಾಲಕರಿಗೂ ಮನವರಿಕೆ ಮಾಡಿದ್ದೇವೆ ಎಂದು ಅವರು ಶಿಕ್ಷಣ ಪ್ರತಿಯೊಬ್ಬ ಮಕ್ಕಳ ವೈಯಕ್ತಿಕ ಜೀವನವನ್ನು ಬದಲಾವಣೆ ಮಾಡುವ ಶಕ್ತಿ ಹೊಂದಿದೆ ಎಂದರು. ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಪಾಯಪ್ಪ ಕುಡವಕ್ಕಲಗಿ ಸಂಸ್ಥೆಯು ನಡೆದು ಬಂದ ದಾರಿ ಹಾಗೂ ದಿವಂಗತ ರವೀಂದ್ರ ಗಾಣಿಗೇರ್ ಅವರು ಈ ಶಿಕ್ಷಣ ಸಂಸ್ಥೆಗೆ ಮಾಡಿರುವಂತಹ ತ್ಯಾಗ, ಅಭಿವೃದ್ಧಿ ಕಾರ್ಯಗಳು ನಮಗೆ ದಾರಿದೀಪವಾಗಿವೆ. ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಗಳನ್ನು ನೀಡುತ್ತಿದ್ದೇವೆ. ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುತ್ತಿದ್ದೇವೆ ಎಂದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಜಯ್ ಮುತಾಲಿಕ್, ಡಾಕ್ಟರ್ ರಾಜೇಂದ್ರ ಗಣಿ ಮಾತನಾಡಿದರು. ವೇದಿಕೆಯ ಮೇಲೆ ಅನೂಪ ಶೆಟ್ಟಿ, ಸುರೇಶ್ ಗಾಣಿಗೇರ್, ಅಪ್ಪಾಸಾಬ್ ಚೌಗ್ಲಾ, ಶಿವಾನಂದ ಕಮತಗಿ, ರಾಮು ಪಾವ್ಲಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮಕ್ಕಳ ಒಂದು ಸರ್ವಾಂಗೀಣ ಒಂದು ವಿಕಾಸವೇ ಒಂದು ಶಿಕ್ಷಣದ ಆಶಯ ಅಂತ ನಾನು ಹೇಳ್ತಾ, ಶಿಕ್ಷಣ ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಸುವಂಥ ಸಾತ್ವಿಕ ಸಮಾಜ ನಿರ್ಮಾಣಕ್ಕೆ ಕಾರಣವಾಗಬೇಕಾಗ್ತದೆ. ವಿದ್ಯಾರ್ಥಿ ದಿಶೆಯಲ್ಲಿ ಒಳ್ಳೆಯ ಗುಣ ನಡತೆಗಳನ್ನು ರೂಢಿಸಿಕೊಳ್ಬೇಕಾಗ್ತದೆ. ಸೊ ಪ್ರೀತಿ, ತ್ಯಾಗ, ಸತ್ಯ, ನ್ಯಾಯ, ಅನುಕಂಪದಂಥ ಸದ್ಗುಣಗಳನ್ನು ನಾವು ರೂಪಿಸಿಕೊಂಡು ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಬೇಕಾಗ್ತದೆ. ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಆದರೆ ಬಡತನದಲ್ಲಿ ಸಾಯಬಾರದು ಅಂತ ನಾನು ತಮಗೆ ಇಚ್ಛೆಯನ್ನು ಹೇಳಿಕೆ ಪಡ್ತೀನಿ. ಯಾಕಂತಂದರೆ ಬಡತನವನ್ನು ಮೆಟ್ಟಿ ನಿಲ್ಲಬೇಕು ಮತ್ತು ಬಡತನವನ್ನು ನಾವು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಬಡತನವನ್ನು ಓಡಿಸುವ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಇರತಕ್ಕಂಥ ಪರಿಸರವನ್ನು ಮತ್ತು ಪ್ರಕೃತಿಯಲ್ಲಿನ ಬಡತನವನ್ನು ನಾವು ಓಡಿಸಬೇಕಾಗ್ತದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹಂತದಲ್ಲಿ ಪಡೆಯುವ ಶಿಕ್ಷಣ ಮುಂದಿನ ಒಂದು ಉನ್ನತ ದಾರಿ ದೀಪವಾಗ್ತದೆ ಅಂತ ಹೇಳ್ತಾ, ಜೀವನದಲ್ಲಿ ಒಳ್ಳೆಯ ನಡತೆ, ಇತರರ ನೋವಿಗೆ ಸ್ಪಂದಿಸುವಂಥ ಸದ್ಗುಣಗಳನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ಅಕ್ಷರ ಕಲಿಯುವುದು ಮಾತ್ರ ಶಿಕ್ಷಣವಲ್ಲ, ಶಿಸ್ತು ಸಂಸ್ಕಾರವನ್ನು ಕೂಡ ನಾವು ಕಲ್ತ್ಕೋಬೇಕಾಗ್ತದೆ. ಅದೇ ನಿಜವಾದ ಶಿಕ್ಷಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಕಾರ್ಯಕ್ರಮವನ್ನು ನಾನು ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ವಹಿಸಬೇಕು. ಮತ್ತು ಈ ಶಾಲೆಯೊಳಗೆ ನಾವು ಇನ್ನೂ ಅನೇಕ ಬೆಳವಣಿಗೆ ಮಾಡಬೇಕು. ಯಾಕಂದ್ರೆ ಶಿಕ್ಷಣ ಭಾಳ ಈಗ ಮುಂದೆ ಹೋಗೈತಿ, ಅದರ ಪೈಪೋಟಿ ಮಾಡಬೇಕಾಗೈತಿ. ಅದಕ್ಕೆ ನಾವು ಇನ್ನೂ ಮುಂದಿನ ದಿವಸದೊಳಗೆ ಈ ಶಿಕ್ಷಣ ತಜ್ಞರನ್ನು ಒಂದು ತಿಂಗಳ 15 ದಿವಸಕ್ಕೊಮ್ಮೆ ವಿಸಿಟ್ ಮಾಡಿ ಅವ್ರ ಮಾರ್ಗದರ್ಶನದೊಳಗೆ ಈ ಮಕ್ಕಳ ಶಿಕ್ಷಣ ಗುಣಮಟ್ಟ ಹೆಚ್ಚು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಈಗ ಬರೀ ಶಾಲೆ ಅಂದ್ರೆ ಮಕ್ಕಳ ಸಂಸ್ಕಾರವಂತವಾಗಿ ಬೆಳಿಬೇಕು, ಅವರಲ್ಲಿ ಸಂಸ್ಕೃತಿ ಬೆಳಿಬೇಕು. ಯಾಕಂದ್ರೆ ಬರೀ ಶಿಕ್ಷಣ ಇನ್ನಾಗೋದಿಲ್ಲ, ಒಂದು ಕ್ರೀಡಾ ಚಟುವಟಿಕೆ ಇರಲಿ, ಒಂದು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಸ್ಟೇಜ್ ಕಾರ್ಯಕ್ರಮ ಇರಲಿ, ಅವ್ರು ಎಲ್ಲ ರಂಗದಲ್ಲಿ ಮುಂದೆ ಬರುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಎದಕ್ಕಪ್ಪ ಅಂದ್ರೆ ಮಕ್ಕಳಲ್ಲಿ ಇರುವಂಥ ಪ್ರತಿಭೆ ಹೊರಗೆ ಬರಬೇಕು. ಯಾಕಂದ್ರೆ ಬರೀ ಶಿಕ್ಷಣ ಕಡೆ ಇದ್ದು ಅವರಲ್ಲಿ ಯಾವುದಾದ್ರೂ ಪ್ರತಿಭೆ ಇದ್ರೆ ಅದನ್ನು ಇವತ್ತಿನ ವಾರ್ಷಿಕ ಸ್ನೇಹ ಸಮ್ಮೇಳನದೊಳಗೆ ಅವರಿಂದ ಹೊರಗೆ ಬರಬೇಕು. ಮತ್ತು ಎಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ತೀವಿ. ಯಾಕಂದ್ರೆ ಈಗ ಊಟದ ವ್ಯವಸ್ಥೆ ಐತಿ. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369